ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮಸ್ಕಾರ ಸರ್, ನಾನೇ ಡೈರೆಕ್ಟರ್. ನಮಸ್ಕಾರ ಸರ್, ಹೊಸ ವರ್ಷದ ಶುಭಾಶಯಗಳು. ಎಲ್ಲ ಹೊಸದಾಗಿದೆ, ಬಹಳ ಚೆನ್ನಾಗಿದೆ. ನನಗೆ ಗೊತ್ತಾಗಿದೆ ಸರ್, ಮತ್ತೆ ಯಾಕೆ ಸರ್ ನೆನ್ಪು ಮಾಡ್ತಾರೆ ಸರ್? ಶುರು ಮಾಡೋಣ ಸರ್. ಕಾಫಿ ತಗೊಂಬೋಗಪ್ಪಿ ಸರ್, ಕಥೆ ಸೂಪರ್ ಆಗಿ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಹೌದಾ ಸರ್? ಸಖತ್ತಾಗಿದೆ ಸರ್. ಈ ಸೀನ್ಸ್ ಎಲ್ಲ ಹೆಂಗಿರುತ್ತೆ ಸರ್? ಸರ್, ಸೀನ್ಸ್ ಅಲ್ಲಲ್ಲೇ ಹೊಸದಾಗಿದ್ದು ಕೊನೆವರೆಗೂ ಹೊಸದಾಗಿರುತ್ತೆ ಸರ್. ಸೂಪರ್ ಸರ್, ಇಂಥ ಕಥೆಗಳು ಬೇಕು ಸರ್ ನಮ್ಮ ಇಂಡಸ್ಟ್ರಿಗೆ. ಆವಾಗಲೇ ನಮ್ಮಂತ ಡೈರೆಕ್ಟರ್ಗಳು ಒಳ್ಳೊಳ್ಳೆ ಸಿನಿಮಾ ಮಾಡಕ್ ಸಾಧ್ಯ. ಸೂಪರ್ ಸರ್, ಸೂಪರ್ ಸರ್. ಹೇಳಿ ಸರ್, ಹೇಳಿ. ಏನ್ ಹೇಳ್ಬೇಕು ಸರ್? ಕತೆ ಹೇಳಿ ಸರ್. ಮರ್ತೋಗ್ಬಿಟ್ಟು ನನ್ನ ಹತ್ರ ಇರೋ ಹೊಸ ಕತೆ ಸರ್, ನನ್ನ ಹತ್ರ ಇರೋ ಹೊಸ ಕತೆ ನಿಮ್ಗೆ ಹೇಳ್ಬಿಟ್ರೆ ಅದು ಹಳೆ ಕತೆ ಆಗಲ್ವಾ? ಆ ಕತೆ ಇಟ್ಕೊಂಡು ನೀವೇನ್ ಸಿನಿಮಾ ಮಾಡ್ತೀರಿ? ನಿಮಗ್ ಟ್ಯಾಲೆಂಟ್ ಇಲ್ವಾ? ಸರ್, ಟ್ಯಾಲೆಂಟ್ ತುಂಬಾ ಇದೆ ನನಗೆ. ಈಗ ತೋರ್ಸಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ ಸರ್. ನಾ ಹೇಳಿದ್ದು ಈಗ ನೀವು ಕತೆ ಹೇಳ್ಬೇಕಲ್ವಾ ಸರ್, ನಾನು ಸಿನಿಮಾ ಮಾಡ್ಬೇಕು ಅಂದ್ರೆ. ಮಾಡಿ ಸರ್. ಯಾರು ಬೇಡ ಅಂದ್ರು? ನಿರಂಜನ್ ಅವ್ರು ಬೇಡ ಅಂದ್ರ, ಆ ಮಕ್ಳು ಬೇಡ ಅಂದ್ರ, ಜಡ್ಜಸ್ ಬೇಡ ಅಂದ್ರ, ಸಿನಿಮಾ ಮಾಡಿ ಸರ್. ಸರ್, ಅವರು ಬೇಡ ಅಂದಿಲ್ಲ, ಅವರು ಬೇಡ ಅಂದಿಲ್ಲ, ಇವ್ರು ಯಾರು ಬೇಡ ಅಂದಿಲ್ಲ ಸರ್. ನೀವು ಕತೆ ಹೇಳಿದ ಮೇಲೆ ಅಲ್ವಾ ಸರ್ ನಾನು ಸಿನಿಮಾ ಮಾಡಕ್ ಸಾಧ್ಯ. ಸರ್, ನನ್ನ ಹತ್ರ ಇರೋ ಹೊಸ ಕತೆ ಹೇಳ್ಬಿಟ್ರೆ ಅದು ಹಳೆ ಕತೆ ಆಗಲ್ವಾ ಸರ್? ನಿಮ್ ಕತೆ ಇಲ್ದೆ ನಾನು ಹೆಂಗ್ ಸರ್ ಸಿನಿಮಾ ಮಾಡ್ಲಿ? ನನ್ನ ಹತ್ರ ಇರೋ ಹೊಸ ಕತೆ ಇಟ್ಕೊಂಡು ಸಿನಿಮಾ ಮಾಡಿ ಸರ್. ಹೊಸ ಕತೆ ನನ್ಗೆ ಹೇಳ್ಬೇಕಲ್ವಾ ಸರ್? ಸರ್, ಅದು ಹೇಳ್ಬಿಟ್ರೆ ಹಳೆ ಕತೆ ಆಗಲ್ವಾ ಸರ್? ಮತ್ ನಾನು ಹೆಂಗೋ ಸಿನಿಮಾ ಮಾಡ್ಲಿ? ನನ್ನ ಹತ್ರ ಇರೋ ಹೊಸ ಕತೆ ಇಟ್ಕೊಂಡು ಮಾಡಿ ಸರ್. ನಿನ್ನ ಹೆಸರೇನು? ಹೊಸಪ್ಪ ಹೊಸಮನಿ. ಅಯ್ಯೋ, ನಿನ್ ಹೊಸಪ್ಪ ಹೊಸಮನಿಯವರೇ, ಹೊಸ ಕತೆ ಹೇಳಕ್ ಬಂದಿನಿ. ನಿನ್ ಹೊಸ ಕತೆಗೆ ನಂದೊಂದು ಹೊಸ ನಮಸ್ಕಾರ. ನಿನ್ನೆಲ್ಲ ಕಣೋ, ನಿನ್ನ ಯಾರು ಕರ್ಸಿದ್ರಲ್ಲ ಅವ್ರು ಬೇಕೀಗ. ಸದಾ ರಮೆ ಸರಬಳ್ಳಿ ತಿಲೋತ್ತಮೆ ಸಕ್ಕತ್ ಸುಳ್ಳಿ. ನಾನ್ ಚೆನ್ನಾಗಿದ್ದೀನಕ್ಕ. ಡೈರೆಕ್ಟರ್ಗೆ ಸ್ವಲ್ಪ ಸಮಸ್ಯೆ. ಏನ್ರಿ ನರ ಅಲ್ಲಮ್ಮ, ನರ ಹರಿ ಅವರೇ. ಕೂಲ್ ಕೂಲ್. ಹೇಗಿತ್ತು ನನ್ನ ತಮ್ಮ ಹೇಳಿರೋ ಕತೆ? ಇಲ್ಲಿವರೆಗೂ ಕತೆನೇ ಕೇಳಿಲ್ಲ. ಅಷ್ಟೊಂದು ಅದ್ಭುತವಾಗಿದೆಯಾ? ಕತೆನೇ ಹೇಳಿಲ್ಲ ಅಂತ ನಾನು ಅದ್ಭುತವಾಗಿತ್ತಂತ ಎಲ್ಲಿಂದ ಬರುತ್ತೆ ಅದ್ಭುತ? ತಮ್ಮ ಯಾಕೋ ತಮ್ಮ, ಯಾಕೋ ಕತೆ ಹೇಳಿಲ್ಲ? ಯಾಕೋ ಯಾಕೆ ಅಂದ್ರೆ ಅದನ್ನ ಹೇಳ್ಬಿಟ್ರೆ ಅದು ಹಳೆ ಕತೆ ಆಗ್ಬಿಡಿಲ್ವಾ? ನರ ಅವ್ರೆ, ಈ ಪಾಯಿಂಟ್ ಕರೆಕ್ಟ್ ಆಗಿದೆ. ಕತೆಲಿರೋ ಪಾಯಿಂಟ್ ಹೇಳಿಲ್ಲ ಅಂತ ನಾನು ಅಳ್ತಾ ಇದ್ದೀನಿ. ಇದು ಪಾಯಿಂಟ್ ಕರೆಕ್ಟ್ ಆಗೈತಿ ಅಂತ. ಈ ಪಾಯಿಂಟ್ ಕರೆಕ್ಟ್ ಆಗಿದೆ ತಮ್ಮ. ಆ ಪಾಯಿಂಟ್ ಕರೆಕ್ಟ್ ಆಗಿದೆ, ಆದ್ರೆ ಕತೆ ಹೇಳ್ಬಿಟ್ರೆ ಅದು ಹಳೆ ಕತೆ ಆಗಲ್ವಾ? ಹೊಸ ಕತೆಯಾಗಿ ಹಳೆ ಕತೆನ, ಹಳೆ ಕತೆಯಾಗಿ ಹೊಸ ಕತೆಯಲ್ಲಿರೋ, ಹಳೆ ಕತೆ ನುಡುಕಿ ಹಳೆ ಕತೆಯಲ್ಲಿರೋ, ಹೊಸ ಕತೆ ನುಡುಕಿ ಹಳೆ ಕತೆ, ಹೊಸ ಕತೆಯಾಗಿ ಹೊಸ ಕತೆ, ಹಳೆ ಕತೆಯಾಗಿ ನಾನು ಸಿನಿಮಾ ಮಾಡ್ಬಿಡ್ತೀನಿ. ರೈಟರ್ ಒಬ್ಬನೇ ಹುಚ್ಚ ಇದ್ದಾನಂದ್ರೆ ಅವ್ರ ಅಕ್ಕನು ಪ್ರೊಡ್ಯೂಸರು ಹುಚ್ಚರೇ. ಸರ್, ನನ್ನ ಹತ್ರ ಇರೋ ಎರಡು ಹೊಸ ಕತೆ ಹೇಳ್ತೀನಿ ಸರ್. ಕತೆ ಹೇಳ್ತೀರಲ್ವಾ? ಹೇಳ್ತೀನಿ ಸರ್. ಕೂಲ್, ಜಗಳ ಬೇಡ ಸರ್. ಬನ್ನಿ ಸರ್. ಕತೆ ಹೇಳಿ ಸರ್. ಓಕೆ ಸರ್. ಸರ್, ಒಂದು ಹಾರರ್ ಮೂವಿ ಮಾಡಿದ್ದೀನಿ ಸರ್. ಸೂಪರ್ ಸರ್, ಸೂಪರ್. ಸಖತ್ತಾಗಿದೆ ಸರ್. ರಿಲೀಸ್ ಆಗ್ಬಿಟ್ರೆ ಥಿಯೇಟರ್ಲಿ ಜನ ಸುಸ್ಸು ಮಾಡ್ಕೊಬಿಡ್ತಾರೆ ಸರ್. ಹೀರೋ ಮೈ ಮೇಲೆ ದೆವ್ವ ಬಂದ್ಬಿಡುತ್ತೆ ಸರ್. ಓ, ಸೂಪರ್ ಸರ್, ಬರ್ಬೇಕು. ಬಾರೇ ಬಾ. ಹೀರೋ ಮೇಲೆ ದೆವ್ವ ಬಂದಿದೆ ಸರ್. ಸೂಪರ್ ಸರ್, ಕತೆ ಹೀರೋಯಿನ್ ಹೋಗ್ಬಿಟ್ಟು ಹಾಲಲ್ಲಿ ಬಿದ್ದು ದೇವ್ರ ಪಾದ ಇಟ್ಕೊಬಿಡ್ತಾರೆ ಸರ್. ನಿನಗಲ್ಲ ಕಣೋ, ನಿನ್ನ ಕರ್ಸಿದ್ರಲ್ಲ ಇವ್ರಿಗೆ. ನಾನು ಹುಟ್ಟೋದಕ್ಕಿಂತ ಮುಂಚೆನೆ ಈ ಕತೆ ಮಾಡಿ ರಿಲೀಸ್ ಮಾಡಿ ಸೂಪರ್ ಹಿಟ್ ಆಗಿರೋ ಸಿನಿಮಾ ಕತೆನ ಮತ್ತೆ ನನಗೆ ಹೇಳ್ತಾ ಇದೆಯಾ? ಸಿನಿಮಾ ಬಿಟ್ರೆ ನಾನು ಸಿನಿಮಾನ ಸಿನಿಮಾ ಕತೆನೇ ಬೇಡ. ನಾವು ಊರಿಗೆ ಹೋಗಿಂದ ಒಂದು ಎಗ್ರೆಸ್ ಅಂಗಡಿ ಇಟ್ಕೊಂಡು ಆರಾಮ್ ಇರ್ತೀನಿ. ನಾನೊಂದು ಹೊಸ ಕತೆ ಹೇಳ್ತೀನಿ. ನೀನು ಹೊಸ ಕತೆ, ಯಾರು ಹೊಸ ಕತೆ ಯಾರು ಮಾಡಬಾರ್ದು. ಒಟ್ಟಲ್ಲಿ ಇವರೆಲ್ಲ ಸೇರ್ಕೊಂಡು ಮಾಡಿದಂತ ಹೊಸ ಕತೆ ಹೆಂಗಿತ್ತು ಅಂತ ನಮ್ಮ ಅಧ್ಯಕ್ಷರು ಹೊಸದಾಗಿ ಕೇಳೋಣ. ಅಧ್ಯಕ್ಷರೇ, ಫಸ್ಟು ನಿಮ್ಮೆಲ್ಲರಿಗೂ ನಿಮ್ಮ ಕೋಆರ್ಡಿನೇಷನ್ನು ಮತ್ತೆ ಎನರ್ಜಿಗೆ ಒಂದು ದೊಡ್ಡ ಚಪ್ಪಾಳೆ.
ಇದು ಮಾಡಿದ್ದನ್ನೇ ಮಾಡುವಂತ ಒಂದು ಇದು ಅಲ್ಲೇ ಲೂಪ್ ಅದು Repeat. ರಿಪೀಟ್ ಆಗ್ತಾ ಇರುತ್ತೆ. ಅದು ಒಂದ್ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, 10 ಸಲ ಅಲ್ಲ. ಅವರು ಕರೆಕ್ಟ್ ಆಗಿ ಒಂದಕ್ಕಿಂತ ಒಂದು ಬೇರೆ ಬೇರೆ ತರ ಮಾಡಿದ್ರೆ ಮಾತ್ರ ಈ ಸ್ಕಿಟ್ ಅಲ್ಲಿ ಇರುವಂತ ಶಕ್ತಿ ಅದು ಮಾಡ್ಲಿಲ್ಲ ಅಂತಂತಂದ್ರೆ ಗುರು ಮುಂದಕ್ಕೆ ಹೋಗಿ ಗುರು ಅಂತ ಅನ್ನೋ ತರದ್ದು. ಇವರೆಲ್ಲರೂ ಕೂಡ ಒಂದು ಸಲ ಮಾಡ್ದಂಗೆ ಇನ್ನೊಂದ್ಸಲ ಮಾಡ್ಲೇ ಇಲ್ಲ. ಇವತ್ತು ನಿಜವಾದ ಶಕ್ತಿ ಈ ಸ್ಕಿಟ್ಟಿಗೆ ಅದೇ ರೀ. ಒಂದು ಚಿಕ್ಕದೊಂದು ಇದನ್ನ ಹೇಳ್ತೀನಿ, ಕತೆ ಒಬ್ಬ ಮನುಷ್ಯನ ಬದುಕಿನಲ್ಲಿ ಹೆಂಗೆಲ್ಲ ಇದಾಗುತ್ತೆ ಅಂತ. ಬೇರೆ ರಾಜ್ಯದಿಂದ ಒಬ್ರು ಕತೆಗಾರರು ಇನ್ನೊಬ್ರು ಯಾರಿಗೂ ಕತೆ ಹೇಳೋದಕ್ಕೆ ಅಂತ ಬರ್ತಾರೆ. ತರುಣ್ ಅವರು ಇದರ ಕೋಆರ್ಡಿನೇಷನ್ ಅವರೇ ಮಾಡಿರೋವಂಥದ್ದು. ಏನಾಗುತ್ತೆ, ಒಂದು ಕಾಫಿ ಡೇಯಲ್ಲಿ ಕೂತಿರ್ತಾರೆ. ಅವ್ರ ಕತೆ ಹೇಳಬೇಕಾಗಿತ್ತಲ್ಲ ಹೀರೋ. ಅವರು ಬರೋದು ಲೇಟ್ ಆಗುತ್ತೆ, 1 hour ಆಗುತ್ತೆ. ತುಂಬ ಸ್ಟ್ರಕ್ ಆಗಿಬಿಟ್ಟಿದ್ದೀನಿ ಇಲ್ಲಿ ಅಂತ. ಸರ್ ಹೆಂಗೋ 1 hour ಇದೆಯಲ್ಲ, 1 hour ಇದೆ, ಒಂದು ಕಾಮಿಡಿ ಸ್ಕ್ರಿಪ್ಟ್ ಇದೆ ಸರ್ ನನ್ನ ಹತ್ರ, ಅದನ್ನು ಸುಮ್ಮನೆ ಟೈಮ್ ಪಾಸ್ಗೆ ಹೇಳಲ್ಲ ಅಂತಾರೆ ಅವರು. ಆಯ್ತು ಹೇಳಿ ಅಂತ ಹೇಳ್ತಾರೆ. ಒಂದು 45 ನಿಮಿಷಕ್ಕೇ ನನಗೊಂದು ಮೆಸೇಜ್ ಬರುತ್ತೆ ತರುಣ್ದು, ಅರ್ಜೆಂಟಾಗಿ ಇಂಥ ಕಡೆ ಓಡ್ಬಾ ನೀನು ಅಂತ. ನಾನು ಬಂದಾದಮೇಲೆ ಅವರು, ಸರ್ ನೀವು ಅವಾಗಲೇ ಹೇಳಿದ್ರಲ್ಲ ಕತೆ, ಇನ್ನೊಂದ್ಸಲ ಹೇಳಿ ಸರ್ ಇವನಿಗೆ. ಮತ್ತೆ ಅವರು ಅಷ್ಟೂ ಕತೆ ಹೇಳ್ತಾರೆ. ನನಗೆ ಈ ಕತೆ ಸಿನಿಮಾ ಆಗಬೇಕಲ್ಲ ಅಂತ ಅನ್ನೋದಂಥದ್ದು ಬರುತ್ತೆ ನನಗೆ. ಏನು ಮಾಡೋಣ, ಈ ಕತೆ ನಾವು ತೊಗೊಂಬಿಡೋಣ, ಇದನ್ನು ಯಾರು ಮಾಡ್ಕೊಳ್ಳಿ, ಯಾರು ಹೀರೋ ಆಗಲಿ, ಯಾರು ಪ್ರೊಡ್ಯೂಸರ್ ಆಗಲಿ, ಏನಾರಾಗಲಿ, ಈ ಕತೆ ತೊಗೊಂಬಿಡೋಣ, ಸಿನಿಮಾ ನಾವು ಮಾಡೋಣ ಅಂತ ಅನ್ನೋ ಅಂಥದ್ದಾಗತ್ತೆ. ಅದೇ ರ್ಯಾಂಬೋ. ಅದೇ ರ್ಯಾಂಬೋ. ನೀವು ನಿಂತಿದ್ದೀರಲ್ಲ ಜಾಗ, ಅದೇ ಜಾಗದಲ್ಲಿ ಶೂಟಿಂಗ್ ಮಾಡಿರೋದು ಅದು. ಇಲ್ಲ, ಇದೇ ಸೆಟ್ಟಲ್ಲಿ ಶೂಟ್ ಮಾಡಿರೋದು ಅದು. ಹೌದಾ? ಇದೇ ಸೆಟ್ಟಲ್ಲಿ ನನ್ನ ಫಸ್ಟ್ ಎವರ್ ಸಾಂಗ್ ಮನೆ ತನಕ ಬಾರೆ ಮನೆ ತನಕ, ಇಲ್ಲ ಫಸ್ಟ್ ಎವರ್ ಸಾಂಗ್ ಅಲ್ಲಿದೆಯಲ್ಲ ಆ ಶಾರ್ಟ್, ಫಸ್ಟ್ ಎವರ್ ಶಾರ್ಟ್ ಅದು. ಸಾಂಗಿನಲ್ಲಿ ಫಸ್ಟ್ ಎವರ್ ಶಾರ್ಟ್ ಮಾಡಿದ್ದು ಅದನ್ನ. ಬಹಳ ಖುಷಿ ಆಯ್ತು ನೆನ್ಕೊಂಡು, ಒಂಥರ ರೋಮಾಂಚನ ಆಯ್ತು ನನಗೆ ನಿಜಕ್ಕೂ. ಥ್ಯಾಂಕ್ ಯು ಸೋ ಮಚ್. ಮನೆ ಕೆಲಸದವನು ಮನೆ ಓನರ್ ಸಿಕ್ಕಾಪಟ್ಟೆ ಬ್ಲಾಕ್ ಮೇಲ್ ಮಾಡ್ತಾ ಏನಂತೆ, ಅದಕ್ಕೆ ಕಾರಣ ಏನಿರ್ಬೋದು ಅನ್ನೋ ಕತೆ ಹೇಳಕ್ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಸೀನಿಯರ್ ಕಿಲಾಡಿ ಮಂಗಳೂರಿನ ಪ್ಯಾಕು ಹಿತೇಶ್, ಕೋಲಾರದ ಮಾನ್ಸಿ ಹಾಗೂ ಕಿಲಾಡಿ ಜೂನಿಯರ್ ರಾಮನಗರದ ಭವಿನ್. ಗೊತ್ತಾಗಿಲ್ವಾ? ಇಲ್ಲ. ಹೆಂಡತಿ ಒಳಗಿದ್ದು ಗಂಡ ಹೊರಗಡಿದ್ರೆ ಖುಷಿ, ಅದೇ ಹೆಂಡತಿ ಪಕ್ಕದಲ್ಲಿದ್ರೆ ಫುಲ್ ಮಂಟೆ ಬಿಸಿ. ಈ ಪ್ರಪಂಚದಲ್ಲಿ ಮನುಷ್ಯ ಏನೇನೆಲ್ಲ ಕಂಡಿಡ್ದ, ಆದ್ರೆ ಹೆಂಡತಿನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಇಲ್ಲಿವರೆಗೆ ಯಾವ ನನ್ನ ಮಗನು ಕಂಡಿಡ್ದೇ ಇಲ್ಲ. ಸತ್ಯ ಅಲ್ಲ, ಅವ್ರು ತಪ್ಪು ಮಾಡಿದ್ರು ನಾವು ಸಾರಿ ಕೇಳ್ಬೇಕು, ನಾವು ತಪ್ಪು ಮಾಡಿಲ್ಲದ್ರು ನಾವೇ ಸಾರಿ ಕೇಳ್ಬೇಕು. ಒಟ್ಟಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ನಾವು ಒಪ್ಕೋಬೇಕು. ಒಪ್ಕೋಬೇಕು ರೀ, ನಿಮಗೆ ಬೇರೆ ದಾರಿನೇ ಇಲ್ಲ. ನನ್ನ ಮದ್ವೆ ಆಗಕ್ಕೂ ಮುಂಚೆ ಲವ್ ಮಾಡ್ತಿದ್ರಲ್ಲ, ಏನಂತ ಹೇಳಿದ್ರಿ? ಏನ್ ಹೇಳಿದ್ದೆ? ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ, ಕಸ ಗುಡಿಸ್ತೀನಿ, ನೆಲ ಒರೆಸ್ತೀನಿ, ನಿನ್ನ ರಾಣಿ ತರ ನೋಡ್ಕೊಂತೀನಿ ಚಿನ್ನ ಅಂದಿದ್ಕೆ ತಾನೆ ನಾನು ನಿನ್ನ ಮದ್ವೆ ಆಗಿದ್ದು. ಅಣ್ಣ ಅದೇನೋ ಪ್ರೀತಿ ಗುಂಗಲ್ಲಿ ಹೇಳಿದ್ದೆ, ಆದ್ರೆ ಈಗ ಕೆಲಸ ಮಾಡದೆ ವಿಧಿ ಇಲ್ಲ. ಚಿನ್ನ, ಈ ಮಾಟ ಮಂತ್ರ ಅಂದ್ರೆ ಏನು? ವಶೀಕರಣ ಮಾಡ್ಕೊಂಡು ನಾವ್ ಹೇಳೋ ಕೆಲಸ ಎಲ್ಲ ಮಾಡ್ತಾರ ನೋಡಿ, ಅದಕ್ಕೆ ಮಾಟ ಮಂತ್ರ ಅಂತಾರೆ. ಇಲ್ಲ ಕಣೆ, ಮದುವೆ ಅಂತಾರೆ.